ನಮಸ್ಕಾರ ಸ್ನೇಹಿತರೆ, ಇನ್ನೇನು 2023 ಕಳೆದು 2024 ಅಂದರೆ ಹೊಸ ವರ್ಷವು ಆರಂಭವಾಗಲಿದೆ. ಹೊಸ ವರ್ಷದ ಹೊಸ್ತಿಲಿನಲ್ಲಿ ಸರಕಾರವು ಸಾಕಷ್ಟು ನಿಯಮಗಳು ಬದಲಾವಣೆಗಳು ಆಗಲಿವೆ. ಈ ನಿಯಮಗಳು ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೂ ಕೂಡ ಅನ್ವಯವಾಗಲಿದೆ. ಕೆಲವು ಕೆಲಸಗಳನ್ನು ಡಿಸೆಂಬರ್ 31 ಒಳಗೆ ಮಾಡಬೇಕು, ಇಲ್ಲವಾದರೆ ನಿಮಗೆ ಅದರ ಪ್ರಯೋಜನಗಳನ್ನು ಲಭ್ಯವಾಗದೇ ಇರಬಹುದು. ಇಂದು ಬಹುತೇಕ ಎಲ್ಲರೂ ಕೂಡ LPG ಗ್ಯಾಸ್ ಸಿಲಿಂಡರ್ ಬಳಸುತ್ತಾರೆ. ಆದರೆ ನೀವು ಕೂಡ ಹೀಗೆ ಗ್ಯಾಸ್ ಬಳಸಿ ಸರಕಾರದಿಂದ ಈಗ ಸಿಗುತ್ತಿರುವ ಸಬ್ಸಿಡಿಯನ್ನು ಮತ್ತೆ ಪಡೆದುಕೊಳ್ಬೇಕು. ಅಂದರೆ ಡಿಸೆಂಬರ್ 31 ಒಳಗೆ ಈ ಕೆಲಸ ಪ್ರತಿಯೊಬ್ಬರು ಮಾಡಿಕೊಳ್ಳಿ. ಹೌದು, ಈಗಾಗಲೇ ಸರಕಾರವು LPG ಗ್ಯಾಸ್ ಸಿಲಿಂಡರ್ ಬಳಸುವವರಿಗೆ 200 ರೂಪಾಯಿಗಳು ಸಬ್ಸಿಡಿ ಘೋಷಣೆ ಮಾಡಿದೆ. ಅದೇ ರೀತಿ ಉಜ್ವಲ್ ಯೋಜನೆ ಅಂದರೆ PM ಉಜ್ವಲ್ ಸ್ಕೀಮ್ನ ಅಡಿಯಲ್ಲಿ ಉಚಿತ ಗ್ಯಾಸ್ ಕನೆಕ್ಷನ್, ಫ್ರೀ ಗ್ಯಾಸ್ ಕನೆಕ್ಷನ್ ನೀಡಿರುವುದು ಮಾತ್ರವಲ್ಲದೆ ಪ್ರತಿ ಗ್ಯಾಸ್ ಸಿಲಿಂಡರ್ ಖರೀದಿಯ ಮೇಲೆ 300 ರೂಪಾಯಿಗಳನ್ನು ಸಬ್ಸಿಡಿ ಕೂಡ ನೀಡಲಾಗುತ್ತದೆ. ಆದರೆ ಕೆಲವು 603 ರೂಪಾಯಿಗಳಿಗೆ ಉಜ್ವಲ್ ಯೋಜನೆ ಫಲಾನುಭವಿಗಳ ಗ್ಯಾಸ್ ಸಿಲಿಂಡರ್ ಖರೀದಿಸಬಹುದು. ಆದರೆ ಇನ್ಮುಂದೆ ಈ ಎಲ್ಲ ಸಬ್ಸಿಡಿ ನಿಮ್ಮ ಖಾತೆಗೆ ಅಂದರೆ ಬ್ಯಾಂಕ್ ಅಕೌಂಟಿಗೆ ಬರಬೇಕು. ಆದರೆ ಗ್ಯಾಸ್ ಸಂಪರ್ಕ ಸಂಖ್ಯೆಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಮತ್ತು ಕಡ್ಡಾಯವಾಗಿ ಮಾಡಿಕೊಳ್ಬೇಕು. ಮೊದಲನೆಯದಾಗಿ ನೀವು ನಿಮ್ಮ ಗ್ಯಾಸ್ ವಿತರಕರ ಕಚೇರಿಗೆ ಹೋಗಬೇಕು. ನಿಮ್ಮ ಆಧಾರ್ ಕಾರ್ಡ್ ಗ್ಯಾಸ್ ಸಂಖ್ಯೆ ಮಾಹಿತಿಯನ್ನು ನೀಡಬೇಕು. ಬಯೋಮೆಟ್ರಿಕ್ ಮೂಲಕ ದಾಖಲೆಗಳನ್ನು ನೀಡಿ ಲಿಂಕ್ ಮಾಡಿಸಿಕೊಳ್ಳಬಹುದು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5ರವರೆಗೆ ಗ್ಯಾಸ್ ಏಜೆನ್ಸಿ ಕಚೇರಿಯಲ್ಲಿ ನೀವು ಈ KYCಯನ್ನು ಮಾಡಿಸಿಕೊಳ್ಳುವ ಅವಕಾಶ ನೀಡಲಾಗಿದೆ. ಗ್ಯಾಸ್ ಸಂಪರ್ಕ ಸಂಖ್ಯೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಪ್ರಕ್ರಿಯೆ ಅಂದರೆ ನವೆಂಬರ್ 25ರಿಂದಲೇ ಆರಂಭವಾಗಿದೆ. ಈಗ ಡಿಸೆಂಬರ್ 31ನೇ ಕೊನೆ ದಿನಾಂಕವಾಗಿದ್ದು ನಿಮ್ಮ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಪಡೆದುಕೊಳ್ಳಬೇಕು. ಆದರೆ ತಕ್ಷಣವೇ ಈ ಕೆಲಸ ಮಾಡಿಲ್ಲವಾದರೆ ಸಬ್ಸಿಡಿ ರದ್ದಾಗುತ್ತದೆ. ಹಾಗಾಗಿ ಸ್ನೇಹಿತರೆ, ಯಾವ ರೀತಿಯಾಗಿ ಹೇಗೆ ಮತ್ತು ಎಷ್ಟು ದಿನಗಳ ಸಮಯ ನಿಮಗೆ ಗ್ಯಾಸ್ಗೆ ಆಧಾರ್ ಕಾರ್ಡ್ ಮತ್ತು ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಅವಕಾಶವನ್ನು ಸರ್ಕಾರ ನಿಮಗೆ ಕೊಟ್ಟಿದೆ ಎನ್ನುವುದರ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಂಡಿರುತ್ತೇನೆ. ಈ ಮಾಹಿತಿ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ. ಅಲ್ಲಿವರೆಗೂ ನನ್ನ ನಮಸ್ಕಾರ.